ಗದಗ್ನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರಾತತ್ವ ಇಲಾಖೆಯ ಅಧೀಕ್ಷಕರು ಕೊಟ್ಟಂತಹ ಹೇಳಿಕೆಯಿಂದ ಮತ್ತೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಹಾಗಿದ್ರೆ ಸದ್ಯ ಈ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಕುಂಡಿ ಗ್ರಾಮದಲ್ಲಿ ಏನಾಗಿದೆ ನೀವೇನು? ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮನೆಯ ಅಡಿಪಾಯ ಹಾಕುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ವು. ಇದು ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಬಂಗಾರ ಸಿಕ್ಕ ಪ್ರಕರಣ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ, ಬೀದಿಗೆ ಬಂದ ಕುಟುಂಬ. ನಮ್ ಚಿನ್ನ ನಮಗೆ ಕೊಡಿ ಅಂತಿದ್ದಾರೆ ಮಾಲೀಕರು. ಚಿನ್ನ ಸಿಕ್ಕಾಗ ಅದು ನಿಧಿ ಅಂದುಕೊಂಡು ರಿತ್ತಿ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿತ್ತು. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅದು ನಿಧಿಯಲ್ಲ, ಕುಟುಂಬದ ಹಿರಿಯರು ತಮ್ಮ ಮನೆಯಲ್ಲೇ ಇಟ್ಟಿದ್ದ ಬಂಗಾರ ಅಂತ ಗೊತ್ತಾಗಿದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ ಹೇಳಿಕೆಗೆ ಈಗ ಕುಟುಂಬಸ್ಥರನ್ನ ಗೊಂದಲಕ್ಕೀಡು ಮಾಡಿದೆ. ಬಹಳ ಅಷ್ಟೇನ ಹಳೇದೇನಲ್ಲ ಅಂತ ಅನಿಸುತ್ತೆ. ದೇವಸ್ಥಾನದಾಗ ಸಿಕ್ಕಿತ್ತಂತಂದ್ರೆ ರಾಜಮನೆತನದಂತ. ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂತ ಲಾಂಛನದ ಏನಾದ್ರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂತವ್ ಯಾವೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಕೈಗಡಗದವ ಅದು ಮುರಿದಿದ್ದದ. ಮುರಿದ್ರೆ ಏನ್ ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಬಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತಿರಿ. ಸೊ ಇವ್ರೇನ್ ಮಾಡ್ಯಾರ, ಅವಾಗ ಏನೋ ಸೌಕರ್ಯ ಇರ್ಲಾರ್ದ್ರ ಸಂಬಂಧ ಗಡಿಯೊಳಗೆ ಹೂತು ನಮ್ಮ ಚಿನ್ನ ವಾಪಸ್ ಕೊಡಿ ಎಂದ ಕುಟುಂಬಸ್ಥರು. ಪುರಾತತ್ವ ಇಲಾಖೆಯ ಅಧಿಕಾರಿ ಹೇಳಿಕೆಯು ಇಡೀ ಕುಟುಂಬದ ಮನಸ್ಥಿತಿಯನ್ನ ಬದಲಾಯಿಸಿದೆ. ಅದು ನಿಧಿ ಅಲ್ಲದಿದ್ರೆ ನಮ್ಮ ಚಿನ್ನವನ್ನ ನಮಗೆ ವಾಪಸ್ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಂಗಾರ ಅಲ್ಲ ನಮಗ ವಾಯಿ ವಾಪಸ್ ಕೊಡಿ. ಅದು ಅವ್ರ ಬಂಗಾರ ಅಲ್ಲ ಅಂದ್ರೆ ನಮ್ಗೆ ವಾಯಿ ವಾಪಸ್ ಕೊಡಿ. ನಮ್ಮದು ನಿಧಿ ವಾಯಿ ನಮ್ಮದ ವಾಪಸ್ ಕೊಡಿ. ಮನಿದಾಗ ಅಂದ್ರೆ ನಮ್ಮ ಮನಿದೇ ಐತಂದ್ರೆ ನಮ್ಗೆ ವಾಯಿ ವಾಪಸ್ ಬೇಕು. ನಮ್ಮದು ಬೇಕು. ನಮ್ಮ ಹಿರಿಯರು ಈ ಮುತ್ತಾಚರ್ ಮಾಡಿದ್ದ ಆಸ್ತಿ ಅದು. ಈಗ ನಮ್ಮ ಪ್ರಜ್ವಲ ರಾಜರು ಅಮ್ಮವ್ರು ಮಾಡಿದ್ದ ಆಸ್ತಿ ಅದು ನಮ್ ಕೊಟ್ಬಿಡ್ರಿ. ಅದು ಮತ್ತೆ ಏನಿಲ್ಲ ಅದಕ್ಕೇನು. ಎಷ್ಟು ವರ್ಷಗಳಿಂದ ನೀವು ಮನೆತನ ಮಾಡ್ತಿದ್ರಿ? ಈಗ ಅವ್ರಪ್ಪ ಹಿಡ್ದಿದ್ರಿ ಅದು. ಅದರಿಂದ ಅವ್ರ ಅಜ್ಜಾರು ಇದ್ದಿದ್ದು ಹೊಳ್ಳಿ ಅವ್ರ ದಡಪ್ಪನ ಆಸ್ತಿ ಅವ್ರ ಮಗ ಹಿಡಿದು ಇಲ್ಲಿ ವಾಸವಾಗಿದ್ರು. ಅದು ಕ್ರಮೇಣ ಬಿದ್ದು ಬಿಡ್ತೇವೆ. ಹಿಂದಿನ ಕಾಲದಲ್ಲಿ ಹಿರಿಯರು ಮನೆಯ ಒಲೆಯ ಕೆಳಗಡೆ ಆಭರಣಗಳನ್ನ ಅಡಗಿಸಿ ಇಡ್ತಾ ಇದ್ರಂತೆ. ಇಲ್ಲಿ ಸಿಕ್ಕ ಚಿನ್ನ ಕೂಡ ಹೀಗೆ ಅವರ ಹಿರಿಯರು ಇಟ್ಟ ಚಿನ್ನವಾಗಿರಬಹುದು ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ. ಇನ್ನು ಸಿಕ್ಕ ಆಭರಣವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ ಯುವಕ ಪ್ರಜ್ವಲ್ಗೆ ಅಧಿಕಾರಿಗಳು, ವಿವಿಧ ಸಂಘಟನೆಯವರು ಸನ್ಮಾನ ಮಾಡಿದ್ದಾರೆ. ಮನೆಯ ಒಡತಿ ಕಸ್ತೂರಿ ರೀತಿ ಗಂಡನನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಬ್ಬಲಿ ಮಗನಿಗೆ ಸರ್ಕಾರ ಸಹಾಯ ಮಾಡಲಿ, ಚಿನ್ನ ವಾಪಸ್ ಕೊಡಲಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಮುಂದೆ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಕಾದು ನೋಡಬೇಕಾಗುತ್ತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ್ನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರಾತತ್ವ ಇಲಾಖೆಯ ಅಧೀಕ್ಷಕರು ಕೊಟ್ಟಂತಹ ಹೇಳಿಕೆಯಿಂದ ಮತ್ತೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಹಾಗಿದ್ರೆ ಸದ್ಯ ಈ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಕುಂಡಿ ಗ್ರಾಮದಲ್ಲಿ ಏನಾಗಿದೆ ನೀವೇನು? ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮನೆಯ ಅಡಿಪಾಯ ಹಾಕುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ವು. ಇದು ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಬಂಗಾರ ಸಿಕ್ಕ ಪ್ರಕರಣ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ, ಬೀದಿಗೆ ಬಂದ ಕುಟುಂಬ. ನಮ್ ಚಿನ್ನ ನಮಗೆ ಕೊಡಿ ಅಂತಿದ್ದಾರೆ ಮಾಲೀಕರು. ಚಿನ್ನ ಸಿಕ್ಕಾಗ ಅದು ನಿಧಿ ಅಂದುಕೊಂಡು ರಿತ್ತಿ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿತ್ತು. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅದು ನಿಧಿಯಲ್ಲ, ಕುಟುಂಬದ ಹಿರಿಯರು ತಮ್ಮ ಮನೆಯಲ್ಲೇ ಇಟ್ಟಿದ್ದ ಬಂಗಾರ ಅಂತ ಗೊತ್ತಾಗಿದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ ಹೇಳಿಕೆಗೆ ಈಗ ಕುಟುಂಬಸ್ಥರನ್ನ ಗೊಂದಲಕ್ಕೀಡು ಮಾಡಿದೆ.
ಬಹಳ ಅಷ್ಟೇನ ಹಳೇದೇನಲ್ಲ ಅಂತ ಅನಿಸುತ್ತೆ. ದೇವಸ್ಥಾನದಾಗ ಸಿಕ್ಕಿತ್ತಂತಂದ್ರೆ ರಾಜಮನೆತನದಂತ. ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂತ ಲಾಂಛನದ ಏನಾದ್ರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂತವ್ ಯಾವೂ ಇಲ್ಲ. ಆಲ್ಮೋಸ್ಟ್ ಆಲ್ ಕೈಗಡಗದವ ಅದು ಮುರಿದಿದ್ದದ. ಮುರಿದ್ರೆ ಏನ್ ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಬಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತಿರಿ. ಸೊ ಇವ್ರೇನ್ ಮಾಡ್ಯಾರ, ಅವಾಗ ಏನೋ ಸೌಕರ್ಯ ಇರ್ಲಾರ್ದ್ರ ಸಂಬಂಧ ಗಡಿಯೊಳಗೆ ಹೂತು ನಮ್ಮ ಚಿನ್ನ ವಾಪಸ್ ಕೊಡಿ ಎಂದ ಕುಟುಂಬಸ್ಥರು. ಪುರಾತತ್ವ ಇಲಾಖೆಯ ಅಧಿಕಾರಿ ಹೇಳಿಕೆಯು ಇಡೀ ಕುಟುಂಬದ ಮನಸ್ಥಿತಿಯನ್ನ ಬದಲಾಯಿಸಿದೆ. ಅದು ನಿಧಿ ಅಲ್ಲದಿದ್ರೆ ನಮ್ಮ ಚಿನ್ನವನ್ನ ನಮಗೆ ವಾಪಸ್ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಂಗಾರ ಅಲ್ಲ ನಮಗ ಒಳ್ಳೆ ವಾಪಸ್ ಕೊಡ್ರಿ. ಅದು ಅವ್ರ ಬಂಗಾರ ಅಲ್ಲ ಇದು ಅಂದ್ರೆ ನಮ್ಗೆ ಒಳ್ಳೆ ವಾಪಸ್ ಕೊಡ್ರಿ. ನಮಗ ನಿಧಿ ಒಳ್ಳೆ ನಮಗ ವಾಪಸ್ ಕೊಡ್ರಿ. ಮನಿದಾಗ ಅಂದ್ರೆ ನಮ್ಮ ಮನಿದ ಅಂದ್ರೆ ನಮ್ಗೆ ಒಳ್ಳೆ ವಾಪಸ್ ಬೇಕು. ನಮಗ ಬೇಕು. ನಮ್ಮ ಹಿರಿಯರು ಈ ಮುತ್ತಾಚರ್ ಮಾಡಿದ್ದು ಅದು ಅಷ್ಟೇ. ಅದು ಈಗ ನಮ್ಮ ಪ್ರಜ್ವಲ ರಾಜರ್ ಅಮ್ಮವ್ರು ಮಾಡಿದ್ದು ಅಷ್ಟೇ. ಅದು ನಮ್ ಕೊಟ್ಬಿಡ್ರಿ. ಅದು ಮತ್ತೆ ಏನಿಲ್ಲ ಅದಕ್ಕೇನು. ಎಷ್ಟು ವರ್ಷಗಳಿಂದ ನೀವು ಮಡಿತಾರ ಮಾಡ್ತಿದ್ರಿ? ಈಗ ಅವ್ರಪ್ಪ ಹಿಡ್ದಿದ್ರಿ ಅದು. ಅದರಿಂದ ಅವ್ರ ಅಜ್ಜಾರ ಇದ್ದಿದ್ದು ಹೊಳ್ಳಿ ಅವ್ರ ದಡಪ್ಪನ ಆಸ್ತಿ ಅವ್ರ ಮಗ ಹಿಡ್ದಾನ. ಮಗ ಹಿಡ್ದು ಇಲ್ಲಿ ಇದ್ದ ವಾಸವಾಗಿದ್ರ ಅದು ಕ್ರಮೇಣ ಬಿದ್ದು ಬಿಡ್ತೇವೆ. ಹಿಂದಿನ ಕಾಲದಲ್ಲಿ ಹಿರಿಯರು ಮನೆಯ ಒಲೆಯ ಕೆಳಗಡೆ ಆಭರಣಗಳನ್ನ ಅಡಗಿಸಿ ಇಡ್ತಾ ಇದ್ರಂತೆ. ಇಲ್ಲಿ ಸಿಕ್ಕ ಚಿನ್ನ ಕೂಡ ಹೀಗೆ ಅವರ ಹಿರಿಯರು ಇಟ್ಟ ಚಿನ್ನವಾಗಿರಬಹುದು ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ. ಇನ್ನು ಸಿಕ್ಕ ಆಭರಣವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ ಯುವಕ ಪ್ರಜ್ವಲ್ಗೆ ಅಧಿಕಾರಿಗಳು, ವಿವಿಧ ಸಂಘಟನೆಯವರು ಸನ್ಮಾನ ಮಾಡಿದ್ದಾರೆ. ಮನೆಯ ಒಡತಿ ಕಸ್ತೂರಿ ರೀತಿ ಗಂಡನನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಬ್ಬಲಿ ಮಗನಿಗೆ ಸರ್ಕಾರ ಸಹಾಯ ಮಾಡಲಿ, ಚಿನ್ನ ವಾಪಸ್ ಕೊಡಲಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಮುಂದೆ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಕಾದು ನೋಡಬೇಕಾಗುತ್ತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗದಗ್ನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರಾತತ್ವ ಇಲಾಖೆಯ ಅಧೀಕ್ಷಕರು ಕೊಟ್ಟಂತಹ ಹೇಳಿಕೆಯಿಂದ ಮತ್ತೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಹಾಗಿದ್ರೆ ಸದ್ಯ ಈ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಕುಂಡಿ ಗ್ರಾಮದಲ್ಲಿ ಏನಾಗಿದೆ ನೀವೇನು? ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮನೆಯ ಅಡಿಪಾಯ ಹಾಕುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ವು. ಇದು ರಾಜ್ಯಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಬಂಗಾರ ಸಿಕ್ಕ ಪ್ರಕರಣ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಲಕ್ಕುಂಡಿಯಲ್ಲಿ ಸಿಕ್ಕ ಬಂಗಾರ, ಬೀದಿಗೆ ಬಂದ ಕುಟುಂಬ. ನಮ್ ಚಿನ್ನ ನಮಗೆ ಕೊಡಿ ಅಂತಿದ್ದಾರೆ ಮಾಲೀಕರು. ಚಿನ್ನ ಸಿಕ್ಕಾಗ ಅದು ನಿಧಿ ಅಂದುಕೊಂಡು ರಿತ್ತಿ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿತ್ತು. ಆದರೆ ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅದು ನಿಧಿಯಲ್ಲ, ಕುಟುಂಬದ ಹಿರಿಯರು ತಮ್ಮ ಮನೆಯಲ್ಲೇ ಇಟ್ಟಿದ್ದ ಬಂಗಾರ ಅಂತ ಗೊತ್ತಾಗಿದೆ. ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ ಹೇಳಿಕೆಗೆ ಈಗ ಕುಟುಂಬಸ್ಥರನ್ನ ಗೊಂದಲಕ್ಕೀಡು ಮಾಡಿದೆ. ಬಹಳ ಅಷ್ಟೇನ ಹಳೇದೇನಲ್ಲ ಅಂತ ಅನಿಸುತ್ತೆ. ದೇವಸ್ಥಾನದಾಗ ಸಿಕ್ಕಿತ್ತಂತಂದ್ರೆ ರಾಜಮನೆತನದಂತ. ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂತ ಲಾಂಛನದ ಏನಾದ್ರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂತವ್ ಯಾವೂ ಇಲ್ಲ. ಆಲ್ಮೋಸ್ಟ್ ಆಲ್ ಕೈಗಡಗದವ ಅದು ಮುರಿದಿದ್ದದ. ಮುರಿದ್ರೆ ಏನ್ ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಬಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತಿರಿ. ಸೊ ಇವ್ರೇನ್ ಮಾಡ್ಯಾರ, ಅವಾಗ ಏನೋ ಸೌಕರ್ಯ ಇರ್ಲಾರ್ದ್ರ ಸಂಬಂಧ ಗಡಿಯೊಳಗೆ ಹೂತು ನಮ್ಮ ಚಿನ್ನ ವಾಪಸ್ ಕೊಡಿ ಎಂದ ಕುಟುಂಬಸ್ಥರು. ಪುರಾತತ್ವ ಇಲಾಖೆಯ ಅಧಿಕಾರಿ ಹೇಳಿಕೆಯು ಇಡೀ ಕುಟುಂಬದ ಮನಸ್ಥಿತಿಯನ್ನ ಬದಲಾಯಿಸಿದೆ. ಅದು ನಿಧಿ ಅಲ್ಲದಿದ್ರೆ ನಮ್ಮ ಚಿನ್ನವನ್ನ ನಮಗೆ ವಾಪಸ್ ಕೊಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ನಮ್ಮ ಚಿನ್ನ ನಮಗೆ ವಾಪಸ್ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಬಂಗಾರ ಅಲ್ಲ ನಮಗ ಒಳ್ಳೆ ವಾಪಸ್ ಕೊಡ್ರಿ. ಅದು ಅವ್ರ ಬಂಗಾರ ಅಲ್ಲ ಇದು ಅಂದ್ರೆ ನಮ್ಗೆ ಒಳ್ಳೆ ವಾಪಸ್ ಕೊಡ್ರಿ. ನಮಗ ನಿಧಿ ಒಳ್ಳೆ ನಮಗ ವಾಪಸ್ ಕೊಡ್ರಿ. ಮನಿದಾಗ ಅಂದ್ರೆ ನಮ್ಮ ಮನಿದ ಅಂದ್ರೆ ನಮ್ಗೆ ಒಳ್ಳೆ ವಾಪಸ್ ಬೇಕು. ನಮಗ ಬೇಕು. ನಮ್ಮ ಹಿರಿಯರು ಈ ಮುತ್ತಾಚರ್ ಮಾಡಿದ್ದು ಅದು ಅಷ್ಟೇ. ಅದು ಈಗ ನಮ್ಮ ಪ್ರಜ್ವಲ ರಾಜರ್ ಅಮ್ಮವ್ರು ಮಾಡಿದ್ದು ಅಷ್ಟೇ. ಅದು ನಮ್ ಕೊಟ್ಬಿಡ್ರಿ. ಅದು ಮತ್ತೆ ಏನಿಲ್ಲ ಅದಕ್ಕೇನು. ಎಷ್ಟು ವರ್ಷಗಳಿಂದ ನೀವು ಮಡಿತಾರ ಮಾಡ್ತಿದ್ರಿ? ಈಗ ಅವ್ರಪ್ಪ ಹಿಡ್ದಿದ್ರಿ ಅದು.
ಅದರಿಂದ ಅವ್ರ ಅಜ್ಜಾರ ಇದ್ದಿದ್ದು ಹೊಳ್ಳಿ ಅವ್ರ ದಡಪ್ಪನ ಆಸ್ತಿ ಅವ್ರ ಮಗ ಹಿಡ್ದಾನ. ಮಗ ಹಿಡಿದು ಇಲ್ಲಿ ಇದ್ದ ವಾಸವಾಗಿದ್ರೆ ಅದು ಕ್ರಮೇಣ ಬಿದ್ದು ಬಿಡ್ತೇವೆ. ಹಿಂದಿನ ಕಾಲದಲ್ಲಿ ಹಿರಿಯರು ಮನೆಯ ಒಲೆಯ ಕೆಳಗಡೆ ಆಭರಣಗಳನ್ನ ಅಡಗಿಸಿ ಇಡ್ತಾ ಇದ್ರಂತೆ. ಇಲ್ಲಿ ಸಿಕ್ಕ ಚಿನ್ನ ಕೂಡ ಹೀಗೆ ಅವರ ಹಿರಿಯರು ಇಟ್ಟ ಚಿನ್ನವಾಗಿರಬಹುದು ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ. ಇನ್ನು ಸಿಕ್ಕ ಆಭರಣವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ ಯುವಕ ಪ್ರಜ್ವಲ್ಗೆ ಅಧಿಕಾರಿಗಳು, ವಿವಿಧ ಸಂಘಟನೆಯವರು ಸನ್ಮಾನ ಮಾಡಿದ್ದಾರೆ. ಮನೆಯ ಒಡತಿ ಕಸ್ತೂರಿ ರೀತಿ ಗಂಡನನ್ನ ಕಳೆದುಕೊಂಡಿದ್ದಾರೆ. ಹೀಗಾಗಿ ತಬ್ಬಲಿ ಮಗನಿಗೆ ಸರ್ಕಾರ ಸಹಾಯ ಮಾಡಲಿ, ಚಿನ್ನ ವಾಪಸ್ ಕೊಡಲಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಮುಂದೆ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.